ಈ ಕುದುರೆಮುಖ ಗಣಿಗಾರಿಕೆ ಇಷ್ಟೆಲ್ಲ ಬೆಂಬಲ ಬಂತಲ್ಲ, ಮತ್ತು ಅಲ್ಲಿನ ಸುತ್ತಮುತ್ತ ರೈತರು, ಅಲ್ಲಿನ ಚಿಂತಕರು ಎಲ್ಲರೂ ಅದರ ವಿರೋಧ, ತೇಜಸ್ವಿಯವರು, ಅನಂತಮೂರ್ತಿಯವರು ಎಲ್ಲರೂ ಅದರ ವಿರೋಧ ಮಾತಾಡೋಕ್ಕೆ ಪ್ರಾರಂಭ ಆದಾಗ ಸರ್ಕಾರ ಒಂದು ನಿರ್ಧಾರ ತಗೊಳ್ತು. 2005ಕ್ಕೆ ನಾವು ಗಣಿಗಾರಿಕೆಯನ್ನು ನಿಲ್ಲಿಸ್ತೀವಿ ಅಂತ. ನೋಡಿ, ಕುದುರೆಮುಖ ಗಣಿಗಾರಿಕೆ ಸಂಸ್ಥೆ ಅದನ್ನು ನವರತ್ನಗಳಲ್ಲಿ ಒಂದು ಅಂತ ಹೇಳೋರು. ಅಂದರೆ 500 ನಮ್ಮ ದೇಶದಲ್ಲಿ 500 ಕಂಪ್ನಿಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ಲಾಭ ಮಾಡ್ತಿದ್ದಂಥ ಕಂಪನಿಗಳಲ್ಲಿ ಕುದುರೆಮುಖ ಒಂದು. ಅದನ್ನು ನಿಲ್ಲಿಸ್ತೀವಿ ಅಂತ ಸರ್ಕಾರ ನಿರ್ಧಾರ ತಗೊಳ್ಬೇಕಾದ್ರೆ ಎಷ್ಟು ದೊಡ್ಡ ವಿಚಾರ ನೋಡಿ. ಹೌದು. ಅದನ್ನು ನಾನು ಕುದುರೆಮುಖದಲ್ಲಿರೋ ಯಾವುದೋ ಸ್ಥಳೀಯವಾಗಿ ಸಿಕ್ಕುವಂಥ ಕಪ್ಪೇನೋ ಸಿಂಗಳಿಕ ಅಂತ ಹೇಳಿದರೆ ಅದು ಆಗ್ತಾ ಇರಲಿಲ್ಲ, ವರ್ಕ್ ಆಗ್ತಿರಲಿಲ್ಲ ಅದು. ನಂತರ ಅದನ್ನು ಕೋರ್ಟ್ಗೂ ಹೋಗಬೇಕಾಯ್ತು, ಅದು ಬೇರೆ ವಿಚಾರ, ಸುಪ್ರೀಂ ಕೋರ್ಟ್. ಆದರೆ ಈ ಬೆಂಬಲವನ್ನು ನಾವು ಕ್ರೋಢೀಕರಿಸಬೇಕಾದ್ರೆ ಈಗಿನ ಮಂತ್ರಿಗಳು ಸಹ H.K. ಪಾಟೀಲ್ ಅಂತಿದ್ದಾರೆ, ಅವರೊಟ್ಟಿಗೆ ನಾವು ಮಾತಾಡಿದ್ವಿ ಅವಾಗ. ಅವಾಗ ನೀರಾವರಿ ಮಂತ್ರಿಗಳಾಗಿದ್ದರು, ವಾಟರ್ ರಿಸೋರ್ಸಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು. ಈ ಎಲ್ಲರನ್ನೂ ಕನ್ವಿನ್ಸ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಆಯಿತು.